ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ಈ 6 ಎಳೆ ದಾರ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ಕಲ್ತ್ಕೋಬೋದು. ಮೊದಲು ದಾರಾನ ಈ ಥರ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ 2 ಸಲ ಲಾಕ್ ಆದಮೇಲೆ ನೀವು ಬೇಕಿದ್ರೆ ಚೈನ್ಸಿಂದನೂ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಬೀಡ್ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಒಂದು ಚೈನ್ ಗ್ಯಾಪು ಅದಾದಮೇಲೆ ಈ ಥರ ಡಿಸೈನ್ ಹಾಕ್ಬೋದು. ಚೈನ್ ಹೇಗೂ ನಿಮ್ಗೆ ಗೊತ್ತಲ್ಲ ಅಂತ ನಾನು ಚೈನ್ ಹಾಕ್ತಾಯಿಲ್ಲ. ಡೈರೆಕ್ಟಾಗಿ ಒಂದು ಬೀಡ್ ಹಾಕ್ಕೊಂಡು ಬೀಡನ್ನ ಮೊದಲು ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನಾನು ಮತ್ತೆ ಚೈನ್ಗಳು ಹಾಕ್ತೀನಿ. ಚೈನ್ಗಳು ಎಷ್ಟು ಹಾಕಬೇಕು ಅಂತಂದರೆ ನಿಮ್ಮದು ಬೀಡನ್ನ ಅದು ಕವರ್ ಮಾಡಬೇಕು, ಅಷ್ಟನ್ನು ನೀವು ಚೈನ್ಗಳು ಹಾಕಬೇಕಾಗತ್ತೆ. ಅತಿ ಚಿಕ್ಕ ಬೀಡಾದರೆ ಒಂದು 4 ಅಷ್ಟೇ ಸಾಕು. ಇದೊಂದು ಸ್ವಲ್ಪ ದೊಡ್ಡ ಬೀಡ್ ಇದೆಯಲ್ಲ, ಅದಕ್ಕೆ ಒಂದು 6ರಿಂದ 7 ಚೈನ್ಸ್ ಬೇಕಾಗತ್ತೆ. ಯಾಕಂತಂದರೆ ಇದನ್ನು ನಾನು ಬೀಡ್ ಸ್ಟಾರ್ಟಿಂಗ್ ಏನು ಹಾಕಿರ್ತೀವಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ಕೋಬೇಕು ಅಂತ. ಅದು ಎಷ್ಟು ಕವರ್ ಆಗುತ್ತೋ ಅಷ್ಟು ಚೈನ್ ಹಾಕ್ಕೊಂಡು ಈಗ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಆದಮೇಲೆ ನಾನೀಗ ಮತ್ತೆ ಇಲ್ಲಿ ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಆದಮೇಲೆ ಆ ಬೀಡ್ ಮೇಲೆ ಏನು ಚೈನ್ ಇರುತ್ತಲ್ಲ ಅಲ್ಲಿಗೆ ನಾನು ಟ್ರಿಪಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ. ಟ್ರಿಪಲ್ ಕ್ರೋಶೆ ಆಗಲೇ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ನೋಡಿ, ಡಬಲ್ ಕ್ರೋಶೆ ಥರನೇ, ಆದರೆ ಫಸ್ಟಿಗೆ ನೀಡಲ್ ಮೇಲೆ 2 ಸಲ ದಾರ ತಗೋಬೇಕಾಗತ್ತೆ. ಡಬಲ್ ಕ್ರೋಶೆ ಆದರೆ ಒಂದೇ ಸಲ ತಗೋತಿದ್ವಿ. ಹೀಗೆ ತಗೊಂಡು ಒಂದು ದಾರ ತಗೊಂಡು 2 ದಾರ ತೆಗಿತಾ ಹೋಗಬೇಕು. ಸೊ 3 ಸಲ ಇದು ಬರೋದಕ್ಕೆ ಇದಕ್ಕೆ ನಾವು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಈ ಬೀಡ್ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಲ್ಲಿವರೆಗೂ ನೀವು ಟ್ರಿಪಲ್ ಕ್ರೋಶೆ ಹಾಕ್ತಾನೆ ಹೋಗಬೇಕು. ನೋಡಿ, ಬೀಡ್ ಕವರ್ ಆಗೋವರೆಗೂ ಹಾಕಬೇಕಾಗತ್ತೆ. ನೋಡಿ, ಈ ಥರ ಸೇಮ್ ಟ್ರಿಪಲ್ ಕ್ರೋಶೆನೇ ಇದೆ. ಸ್ವಲ್ಪ ನಾನು ಫಾಸ್ಟಾಗಿ ತೋರಿಸ್ತೀನಿ, ಯಾಕಂದರೆ ಅದೇ ಡಿಸೈನ್ನೇ ಹಾಕ್ತಾ ಹೋಗಬೇಕು ಪೂರ್ತಿ. ನೋಡಿ, ಪೂರ್ತಿ ಟ್ರಿಪಲ್ ಕ್ರೋಶೆ ಹಾಕೋದಾದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನಾನು ಆ ಟ್ರಿಪಲ್ ಕ್ರೋಶೆನ ಸ್ಕಿಪ್ ಮಾಡಿದೆ, ಯಾಕಂದರೆ ಅದು ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ಗೆ ಬೇಕು ಅಂತಂದರೆ ನೀವು ಚೈನ್ ಹಾಕೋಬೋದು, ಇಲ್ಲ ಈ ಡಿಸೈನ್ನೇ ಕಂಟಿನ್ಯೂ ಮಾಡ್ಬೋದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.